ಬೆಳಗ್ಗೆ ಮಳೆ ಬರ್ತಾ ಇದೆ. ಯಪ್ಪ ಸಕ್ಕತ್ತಾಗಿದೆ ಮಾತ್ರ ಎನ್ವೈರನ್ಮೆಂಟು. ಇಂಥ ಟೈಮ್ನಲ್ಲಿ ಬಿಸಿ 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 ಬಜ್ಜಿ ಬದಲು ಹೆಲ್ತಿ ಸ್ನ್ಯಾಕ್ ತಿನ್ನೋಣ. ಮಳೆ ಬರ್ತಿದೆ, ಬಿಸಿ ಬಿಸಿ ಬಜ್ಜಿ ಬೋಂಡ ಎಲ್ಲ ತಿನ್ನೋಣ ಅಂತ ಕೆಲವರ ಊಹೆ, ಕೆಲವರ ಆಸೆ, ಕೆಲವರ ಬಯಕೆ, ಕೆಲವರ ಹೆಬ್ಬಯಕೆ. ಆದರೆ ಅದು ತಿಂದರೆ ಆರೋಗ್ಯ ಹಾಳಾಗುತ್ತಾ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಇವತ್ತು ನಾನೊಂದು ಒಳ್ಳೆ ಹೆಲ್ತಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿ ಬಗ್ಗೆ ಹೇಳ್ಕೊಡ್ತೀನಿ. ಸಾಧಾರಣವಾಗಿ ಗೊತ್ತಿದ್ದೇನು ಅಂತ, ಬಟ್ ಇತ್ತೀಚಿನ ದಿನಗಳಲ್ಲಿ ಯಾರೂ ತಿಂತಿಲ್ಲ. ಬಟ್ ನಾನು ಇವಾಗ ತೋರಿಸೋವಂತಹ ಈ ಒಂದು ಸ್ನ್ಯಾಕ್ಸ್ ಏನಿದೆ ಸಖತ್ತಾಗಿದೆ ತಿನ್ನೋದಕ್ಕೂ ಮತ್ತು ಹೆಲ್ತಿ ಕೂಡ. ಜೊತೆಗೆ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ. ಓಕೆ, ಶುರು ಮಾಡೋಕ್ಕಿಂತ ಮುಂಚೆ ರಾಗಿ ಹುರಿ ಹಿಟ್ಟು ಅನ್ನೋದು ಇಂಡಿಯಾಸ್ದು ಟ್ರೆಡಿಷ್ನಲ್ ಫುಡ್. ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದಕ್ಕೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತಾ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ರಾಗಿ ಹಿಟ್ಟು ಸೂಪರಾಗಿರುತ್ತೆ, ಆದರೆ ನ್ಯೂಟ್ರಿಷನ್ ಖಂಡಿತ ಇರಲ್ಲ. ಇವತ್ತು ಹುರಿ ಹಿಟ್ಟು ಜೊತೆಗೆ ನ್ಯೂಟ್ರಿಷನ್ನ ಆ್ಯಡ್ ಮಾಡ್ತಾ ಆ ನ್ಯೂಟ್ರಿಷನ್ ಪ್ಲಸ್ ಟೇಸ್ಟ್ನ ಎಂಜಾಯ್ ಮಾಡೋಣ. ಜೊತೆಗೆ ನಾವು ಏನೇನು ಆ್ಯಡ್ ಮಾಡಿದ್ದೀವಿ, ಏನೇನು ಅಂತ ಎಲ್ಲನೂ ಇನ್ಫಾರ್ಮೇಷನ್ ಕೊಡೋಣ. ಏನಂತೀಯ? ಇಂದಿರಾ ರಾಗಿ ಹುರಿ ಹಿಟ್ಟು ಕೇವಲ 400 ಗ್ರಾಮ್ ಇರುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬಹುದು. ಸೊ ಫಸ್ಟ್ ಒಂದು ಬೌಲ್ ತೊಗೊಳ್ಳೋಣ. ನಾನು ಸದ್ಯಕ್ಕೆ ಈಗ 100 ಗ್ರಾಮ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಇಂದಿರಾ ಹುರಿ ಹಿಟ್ಟು ಅಂತ. ಸೊ ಕೆಲವೊಂದು ಮಾಲ್ಗಳಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ, ಕೆಮಿಕಲ್ಸ್ ಅಷ್ಟು ಇರೋಲ್ಲ ಇದರಲ್ಲಿ. ಸೊ ಇದು ಸೋಫಿಟ್ ಸೋಯಾ ಮಿಲ್ಕ್ ವೆನಿಲಾ ಫ್ಲೇವರ್, ಒಂದು 50 ml ಅಷ್ಟು, 50-60 ml. ಸೊ 1 ಸ್ಕೂಪ್ ನಂದಿನಿ ಕೌ ಗೀ. ಸೊ 173 ಕ್ಯಾಲೋರಿ ಇರುತ್ತೆ ರಾಗಿ ಹುರಿ ಹಿಟ್ಟು. ಸೊ ಇದು ಡೈನೋಶೇಕ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಡೈನೋಶೇಕ್, ಮಕ್ಕಳದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇರುವಂಥ ನ್ಯೂಟ್ರಿಯೆಂಟ್ ಸಖತ್ತಾಗಿರುತ್ತೆ ಮಾತ್ರ ಇದು. ಸೂಪರಾಗಿ ಇದು ಕೂಡ 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಹರ್ಬಲ್ ಲೈಫ್ ಫಾರ್ಮುಲಾ 1 ಆರೆಂಜ್ ಫ್ಲೇವರ್. ಸೊ ನೀವು ಯಾವ ಫ್ಲೇವರ್ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು. ಸೊ ಡಿಫ್ರೆಂಟ್ ಕಾಂಬಿನೇಷನ್ಗೋಸ್ಕರ ನಾನು ಆರೆಂಜ್ ಫ್ಲೇವರ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೂ ಕೂಡ 18 ವಿಟಮಿನ್ಸ್ ಇರುತ್ತೆ, ಸಾಕಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ, ಲೋ ಕ್ಯಾಲೋರಿ. ಸಿಕ್ಕಾಪಟ್ಟೆ ನನಗೆ ನ್ಯೂಟ್ರಿಷನ್ನ ಕೊಡ್ತಾಯಿದೆ 2.5 ವರ್ಷದಿಂದ. ಸೊ ಇದನ್ನು ಕೂಡ 3 ಸ್ಕೂಪ್ ಅಷ್ಟು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಆಸ್ ಎ ಬ್ರೇಕ್ಫಾಸ್ಟ್ ಆಗಿದ್ದ ಯೂಸ್ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಇದು ಸಾಲಿಡಾಗಿರುತ್ತೆ, ಅದರಲ್ಲೂ ಮಕ್ಕಳಿಗಂತೂ ಎಕ್ಸಲೆಂಟಾಗಿರುತ್ತೆ. ಸೊ ಹಿಂಗಾಗಿ ನೆಕ್ಸ್ಟ್ ಮಿಕ್ಸ್ ಮಾಡಿ. ಸೊ ಸೋಯಾ ಮಿಲ್ಕ್ 50 ml, 100 ಗ್ರಾಮ್ ಅಷ್ಟು ಪೌಡರ್ ರಾಗಿ ಹುರಿ ಹಿಟ್ಟು, 3 ಸ್ಕೂಪ್ ಅಷ್ಟು ಫಾರ್ಮುಲಾ 1, ನೆಕ್ಸ್ಟು 1 ಸ್ಕೂಪ್ ಅಷ್ಟು ಹರ್ಬಲೈಫ್ ಡೈನೋಶೇಕ್ನ ಆ್ಯಡ್ ಮಾಡೋಣ. ಸೊ ಚೆನ್ನಾಗಿ ಕಲಿಸ್ತಾ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿದೆ. ಸ್ಮೆಲ್ಲೇ ಟೆಂಪ್ಟಿಂಗ್ ಆಗಿದೆ. ಆ ಸ್ಮೆಲ್ಲಲ್ಲೇ ಅರ್ಧ ಹೊಟ್ಟೆ ತುಂಬ ಹೋಗ್ಬಿಡ್ತದಪ್ಪ ನನಗಂತೂ. ನಿಜವಾಗ್ಲೂ ಸಖತ್ತಾಗಿ ರೆಡಿಯಾಗಿದೆ. ಸೊ ಈಗ ಟೇಸ್ಟ್ ಮಾಡೋಣ. ಎಸ್, ಜಸ್ಟ್ 2 ಮಿನಿಟ್ಸು ಬೇಕಾಗಿರಲ್ಲ ಇದನ್ನು ರೆಡಿ ಮಾಡೋಕ್ಕೆ. ಯಾರಿಗಿಲ್ಲ ಬಜ್ಜಿ ಬಡತಿನ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಇದನ್ನು ತಿನ್ಬೋದು. ಸಕ್ಕತ್ತಾಗಿದೆಯಪ್ಪ. ನಿಮಗೂ ಬೇಕೇ? ತಗೊಳ್ರ. ಈಗ ಕೊಡಲ್ಲ ಅಪ್ಪ, ನನಗಂತೂ ಬಯಲ್ಲಿ ನೀರು ಬರ್ತಾಯಿದೆ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಗೊತ್ತಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಈಗ ಇದನ್ನೇ ಈಗಲೇ ನಮ್ಮ ಮನೇಲಿ ಒಬ್ಬರಿದ್ದಾರೆ, ನಮ್ಮ ತಮ್ಮ, ಅವ್ರಿಗೆ ಕೊಡ್ತೀನಿ. ನೋಡೋಣ ಅವ್ರದ್ದು ಫಸ್ಟು ರಿಯಾಕ್ಷನ್. ನನಗೆ ಗೊತ್ತಿಲ್ಲ ಅವ್ರಿಗೆ ಇದುವರೆಗೂ ಇದನ್ನು ತಿಂದಿಲ್ಲ ಅಂತ ಅನಿಸುತ್ತೆ. ಫಸ್ಟು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಲೆಟ್ಸ್ ಟೇಸ್ಟ್ ಮಾಡು. ಹೇಗಿದೆ? ಸೂಪರ್. ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ಯಾವತ್ತನ ತಿಂದಿದ್ರ ಮುಂಚೆ? ಟೇಸ್ಟಿ ಆಗಿದೆ. ತುಂಬ ನಾನು ಇದುವರೆಗೂ ತಿಂದಿಲ್ಲ ಅಷ್ಟೇ, ಯಾಕಂದರೆ ಇಷ್ಟೊಂದು ಟೇಸ್ಟಿಯಾಗಿ ಇಷ್ಟೊಂದು ನೋಡಿ ಇಷ್ಟು ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ. ಸೊ ಸೂಪರ್ ಟೇಸ್ಟ್, ಸೂಪರ್. ನೋಡಿದ್ರಲ್ಲ ಹೆಲ್ತಿಯಾಗಿ ಹೇಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ನ ರೆಡಿ ಮಾಡಬೇಕು ಅಂತ. ಸೊ ನಿಮಗೂ ಕೂಡ ಮಾಡಬೇಕು ಅಂತ ಅನಿಸಿದ್ರೆ ಸೊ ಮಾಡಿ.
ಮತ್ತು ಯಾರ್ಯಾರಿಗಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ, ವೆಯ್ಟ್ ಗೇನ್ ಮಾಡಬೇಕು ಅಂತಿದ್ರೆ, ಹೆಲ್ತ್ನ ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೋಬೇಕು ಗುರು. 25 kg ನನ್ನ ಹಾಗೆ ವೆಯ್ಟ್ ಲಾಸ್ ಆದರೂ ಕೂಡ ಮತ್ತೆ ವೆಯ್ಟ್ ಬರಬಾರ್ದು ಅಂತ ನಿಮಗೇನಾದರೂ ಅನ್ನಿಸ್ತಿದೆಯಾ? ಹಾಗಾದರೆ ಕಾಲ್ ಮಾಡಿ. ಲೆಟ್ಸ್ ಚಿಲ್. ಬಾಯ್ ಬಾಯ್.